ಅಲ್ಕೊಂಡ್ಲ ಸಿದ್ದಣ್ಣ. ಅಲ್ಲ ಕಣೋ, ಇವೆಲ್ಲ ಚಿಕನ್ನು ಮಟನ್ನು ಮಾಡೋದೆಲ್ಲ ಯಾವಾಗಲ ಕಲ್ಕೊಂಬಿಟ್ಟೆ ನೀನು. ಅದು ಏನು ರುಚಿಯಾಗಿ ಮಾಡ್ತೀಯ, ಅದು ಏನು ಟೇಸ್ಟಿಯಾಗಿ ಮಾಡ್ತಿಲ್ಲ. ಹಾಂ, ಭಾಳ ಚೆನ್ನಾಗಿ ಮಾಡ್ತೀಯ ಕಳ್ಳ ನೀನಂತೂ. ಹಾಂ, ಬೆಳಿಗ್ಗೆಯಿಂದನೂ ನನಗೂ ನಿನಗೂ ಹೇಳಿ 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 ಸಾಕಾಗೋಯ್ತು ಕಣಪ್ಪ ಅತ್ಲಗಿ. ಎಷ್ಟು ಸಲಿನೂ ನೀನು ಕರಿಯೋದು? ಹಾಂ, ಏನಾದರೂ ನೀನು ಭಾಳ ಅನಿಸ್ಬಿಟ್ಟೆ ಕಳ್ಳ ಪಾಪ ಸಿದ್ದಣ್ಣ ನೀನು. ಹ್ಞೂ, ಹೆಂಗ ಕಡೆಗೂ ಬಂದಲ್ಲಪ್ಪ. ಈಗ ಆಯಿತು, ಸರಿ. ಈಗ ಏನು ಚಿಕನ್ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಗಿದ್ದೆ ಏನಾರ ಮಾಡ್ತೀಯಾ, ಇಲ್ಲ ಚಿಕನ್ ಫ್ರೈ ಏನಾರ ಮಾಡ್ತೀಯಾ? ಏನು ಮಾಡ್ಬೇಕಂದ್ಕೊಂಡಿದ್ಯಪ್ಪ? ಅದಾದ್ರೂ ಒಂದಿಟ್ಟು ಬಾಯ್ ಬಿಟ್ಟಾದ್ರೂ ಹೇಳಪ್ಪ. ಹ್ಞೂ ಹ್ಞೂ, ಹಂಗೆ ಕೂತ್ಕೊಬಿಡು. ವಾ ರೀ, ರೀ ಶೇಖರಣರೇ, ನೀವು ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ. ಅಲ್ಲ ಕಣ್ರಿ, ಅಲ್ಲ ಕಣ್ರಿ ರೀ. ಈಗ ನಾನು ಚಿಕನ್ ಸಾಂಬಾರು ಮುದ್ದೆ ಮಾಡ್ಕೊಂಡು ಕೂತ್ಕೊಳಕ್ ಆಗುತ್ತೇನ್ರಿ? ಮುದ್ದೆ ಮಾಡಕ್ಕೆ ಇಲ್ಲಿ ಟೈಮ್ ಮೇಲೆ ಬಂತು. ಹಾಂ, ರಾಗಿ ಹಿಟ್ಟೆಲ್ಲ ತಗೊಂಬರ್ಬೇಕು, ರಾಗಿ ಹಸಿಟ್ಟೆಲ್ಲ ತಗೊಂಬಂದ್ಬಿಟ್ಟು ಮುದ್ದೆ ಮಾಡೋಕ್ಕಾಗುತ್ತಾ? ಸಾಂಬಾರು ಮಾಡೋಕ್ಕೆ ಹೋಗ್ಬಿಟ್ಟು ಮಂತ ಹೋಗ್ಬಿಟ್ಟು ಖಾರ ಎಲ್ಲ ರುಬ್ಕೊಂಬರ್ಬೇಕಾಗುತ್ತೆ ಮಿಕ್ಸಿಲಿ. ಹ್ಞೂ, ಮತ್ತೇನಾದರೂ ಮಂತ ಹೋಗ್ಬಿಟ್ಟು ಮಿಕ್ಸಿಲಿ ಖಾರ ರುಬ್ಕೊಂಬಂದೆ ಅಂದರೆ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ. ಹಂಗಾಗಿ ಹೇಳ್ತಿರೋದು ಈಗ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು ಇವೆಲ್ಲ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ಟು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಚಿಕನ್ ಫ್ರೈ ಹಂಗೆ ಮಾಡಿಬಿಡ್ತೀನಿ. ನಾಟಿ ಕೋಳಿ ಚಿಕನ್ ಫ್ರೈ ಹಂಗೆ ತಿನ್ಕೊಂಡು ಒಂದು ಸ್ವಲ್ಪ ರೈಸ್ ಬೇಯಿಸ್ತೀನಿ. ತಿನ್ಕೊಂಡು ನೆಮ್ಮದಿಯಾಗಿ ಮನೆಗೆ ಹೋಗೋದು ಕಲಿಯೋಣ, ಸುಮ್ಕಿರ್ರಿ. ಓಹೋ, ನೀವು ನೋಡ್ರಿ, ನೀವು ಸಾಂಬಾರಂತೆ ಮುದ್ದೆ ಅಂತೆ ಅದು ಇದು ಅಂತ ಬೇರೆ ಹೇಳ್ಕೊಂಡು ಕೂತ್ಕೊಳ್ತೀರಾ ಇಲ್ಲಿ. ನನಗೆ ಗೊತ್ತಿಲ್ಲ ಕಣ್ರಿ ರೀ. ಹ್ಞೂ, ಆಯ್ತ್ಕೊಂಡು ಬಿಡು, ನಿನಗೇನು ಇಷ್ಟ ಬರುತ್ತೋ ಹಂಗೆ ಮಾಡು, ಏನು ಪರವಾಗಿಲ್ಲ. ನನಗೇನು ಏನು ತೊಂದರೆ ಏನಿಲ್ಲ. ಮಾತ್ರ ಒಂದಿಟ್ಟು ಚೆನ್ನಾಗಿ ಅನ್ನಂಗೆ ಮಾಡಲಿ. ಭಾಳ ರುಚಿಯಾಗನ್ನಂಗೆ ಮಾಡು ಒಂದು ಸ್ವಲ್ಪ. ಹಾಂ, ಎಲ್ಲ ಖಾರದ ಪುಡಿ ಒಂದು ಸ್ವಲ್ಪ ಸ್ಪೈಸಿ ಆಗಿರಲಿ. ಖಾರ ಒಂದು ಸ್ವಲ್ಪ ಜಾಸ್ತಿ ಹಂಗೆ ಮಾಡು. ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾತ್ರ ಭಾಳ ಚೆನ್ನಾಗಿರ್ಬೇಕು ಕಣ್ಲಿ. ನನಗೂ ಭಾಳ ದಿವಸ ಆಯಿತು ನಾಟಿ ಕೋಳಿ ಸಾಂಬಾರಿಂದ ತಿಂದು, ನಾಟಿ ಕೋಳಿ ಫ್ರೈ ತಿಂದು ಭಾಳ ದಿವಸ ಆಯಿತು. ಬಾಯೆಲ್ಲ ಸಪ್ಪೆ ಆಗಿ ಹೋಗ್ಬಿಟ್ಟೈತಿ. ಅದಕ್ಕೋಸ್ಕರ ಹೇಳ್ತಿರೋದು, ಒಂದಿಟ್ಟು ರುಚಿಯಾಗೇನೆ ಮಾಡು, ಸರಿನಾ? ಇದು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ ರೀ ಶೇಖರಣ್ಣರೇ ನೀವು. ಅಲ್ಲ ಕಣ್ರಿ, ನಾನು ಯಾವತ್ತೂ ಹಂಗಾರೆ ರುಚಿಯಾಗಿ ಮಾಡಿಲ್ವಾ? ನಿಮಗೂ ಗೊತ್ತೈತೆ. ಒಂದ್ಸಲಿ ಆ ಭಟ್ರು ಜಯಣ್ಣನೇ ಒಂದ್ಸಲಿ ಕೈ ಕೊಟ್ಬಿಟ್ಟಿದ್ರು. ಹ್ಞೂ, ಎಲ್ಲ ನಮ್ಮ ಮೂರವರು ಎಲ್ಲರೂ ಗಂಡಸರೆಲ್ಲ ಮಾಡ್ಕೊಂಡು ತಿಂತಿರ್ಬೇಕಾದ್ರೆ ತೋಟದಲ್ಲಿ, ಆವಾಗ ನಾನು ಹೋಗ್ಬಿಟ್ಟು ಈ ಕಡೆ ಬರ್ರಿ ನಾನು ಮಾಡ್ತೀನಂತ ಹೋಗಿ ನೋಡ್ರಿ ಅಲ್ಲಿ ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಮಾಡಿದ್ದೆ. ನಮ್ಮ ಮೂರವರೆಲ್ಲ ಇವಾಗ್ಲೂ ಕೂಡ ನೆನಪು ಮಾಡ್ಕೊಂಡ್ಬಿಡ್ತಾರೆ. ಹ್ಞೂ, ಇಲ್ಲ ಅವ್ನು ಸಿದ್ದಣ್ಣ ಮಾಡ್ತಾನಂದ್ರೆ ಕಣ್ಲ ಅಡುಗೆ ಅದೇನು ರುಚಿಯಾಗಿ ಮಾಡ್ತಾನಂತ ಎಲ್ಲರೂ ಹೇಳವ್ರೇನೆ ಖುಷಿ ಪಟ್ಬಿಟ್ಟು ಬಾಯಿ ಚಪ್ಪರ್ಸ್ಕೊಂಡು ಎಲ್ಲ ಮೂಳೆನೂ ಬಿಟ್ಟಿಲ್ಲ ಕಣ್ರಿ, ಹೆಂಗೆ ತಿನ್ಬಿಟ್ಟಿದ್ದಾರೆ. ನಿಮ್ಗೆ ಯಾಕೆ ಸುಳ್ಳು ಹೇಳೋನು? ಹಾಂ, ಹೌದನ್ನಪ್ಪ. ಹಂಗಾರೆ ಒಳ್ಳೆ ರುಚಿಯಾಗಿ ಮಾಡ್ತೀಯ ಹಂಗಾರೆ, ಚೆನ್ನಾಗಿ. ಈಗಳಲ್ಲೇ ಪಾಪ ಹೇಳೋದು ಮರೆತುಬಿಟ್ಟೆ ಕಳ್ಳೆ ಸಿದ್ದಣ್ಣ. ಹಂಗೆ ರುಚಿಯಾಗಿ ಮಾಡಬೇಕು. ಈಗ ನೋಡ್ತೀನಲ್ಲ, ಅದು ಹೆಂಗೆ ರುಚಿ ಕೊಡ್ತೀಯ, ಅದು ಹೆಂಗೆ ಟೇಸ್ಟಿಯಾಗಿ ಕೊಡ್ತೀಯ ಅಂತ. ಮಾತ್ರ ಒಂದ್ಸಲಿ ನೀನು ಮಾಡ್ಕೊಂಬಂದು ಕೊಟ್ಟಿದ್ದೆ ನೋಡು ನನ್ನ ತಮ್ಮಂಗೆ. ಬಾಯೆಲ್ಲ ಸಪ್ಪೆ ಆಗೈತೆ ಅಂದ ತಕ್ಷಣ ಏನೋ ಜ್ವರ ಬಂದಿತ್ತು. ಆಮೇಕಿಂದ ಒಂದು ವಾರ ಬಿಟ್ಕೊಂಡು ನೀನು ಮಾಡ್ಕೊಂಬಂದು ಕೊಟ್ಟಿದ್ದೆ ನೋಡು ಚಿಕನ್ ಫ್ರೈನು, ಕಬಾಬು, ಬಿರಿಯಾನಿ ಎಲ್ಲ ಭಾಳ ರುಚಿಯಾಗಿ ಮಾಡಿದ್ದೆ ಕಳ್ಳೆ, ತಿಂದಿದ್ದೆ. ಅದೇ ರುಚಿ ಕೊಡಬೇಕು ಇವತ್ತು, ಸರಿನಾ? ಇಲ್ಲ, ನಾನು ಮಾಡ್ಕೊಡ್ತೀನಿ ಕಣ್. ಹೇಳ್ರಿ ರೀ ಶೇಖರಣರೇ, ನೀವು ಯಾಕ್ರಿ ತಲೆ ಕೆಡಿಸ್ಕೊಂತೀರಾ? ನನಗೆ ಹೇಳಿದಿರಾ ಅಂದಮೇಲೆ ನಾನು ಮಾಡ್ಕೊಡಲ್ವೇನ್ರಿ? ಹ್ಞೂ, ನೀವು ತಿಂದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ಬೇಕು ನಿಮ್ಗೆ. ಇವಾಗ ಹಂಗೆ ಮಾಡ್ಕೊಡ್ತೀನಿ. ಇನ್ನೊಂದು ದಿವಸ ಹುಡ್ಕೊಂಡು ಬರಬೇಕು ನೀವು. ಹ್ಞೂ, ಲೇ ಸಿದ್ದಣ್ಣ, ಮಾಡ್ಕೊಡ್ಲಾ ಚಿಕನ್ ಬಿರಿಯಾನಿ ಮಾಡ್ಕೊಡ್ಲಾ, ಚಿಕನ್ ಫ್ರೈ ಮಾಡ್ಕೊಡ್ಲಾ ಅಂತ ನೀವು ನನಗೆ ಕಾಟ ಕೊಡಬೇಕು. ಹಂಗೆ ಮಾಡ್ಕೊಡ್ತೀನಿ ಕಣ್. ಹೇಳ್ರಿ, ತಲೆ ಯಾಕೆ ಕೆಡಿಸ್ಕೊಂತೀರಾ ನೀವು? ಅದೇನು ರುಚಿಯಾಗಿ ಮಾಡ್ಕೊಡ್ತೀನಿ ಅಂದರೆ ನಮ್ಮೂರಲ್ಲೇ ಅಲ್ಲ, ನೀವು ಯಾವತ್ತೂ ಅದು ಯಾವ ಬೀಗ್ ರೂಟಕ್ಕೆ ಹೋದ್ರೂ ಇಂಥ ರುಚಿ ನಿಮಗೆ ಸಿಕ್ಕಿರಬಾರ್ದು. ಹಂಗೆ ಮಾಡ್ಕೊಡ್ತೀನಿ. ರೀ ಶಂಕರಣ್ಣರೇ, ಅದೇ ಖುಷಿಗೆ ಈಗ ನಮ್ಮ ಸಾವುಕಾರ ಇದ್ದಾರಲ್ಲ ಶಂಕರಣ್ಣ ಅವರು, ನಿಮ್ಮ ತಮ್ಮ ಅವರು, ಅವ್ರಿಗೂ ಫೋನ್ ಮಾಡಿ ಕರಿಬಿಡ್ರಿ. ಹ್ಞೂ, ಸಿದ್ದಣ್ಣನೂ ನಾನು ತೋಟದಲ್ಲಿ ನಾಟಿ ಕೋಳಿದು ಚಿಕನ್ ಫ್ರೈ ಮಾಡ್ಕೊಂಡು ತಿಂತಿದ್ದೀವಿ. ಬಾರ್ಲ ಪಾಪ ಒಂದು ಹೆಜ್ಜೆ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡು ಅಂತ ಕರೀರಿ ಫೋನ್ ಮಾಡಿಬಿಟ್ಟು. ನಾನು ಕರಿತೀನಿ ಒಂದು ಮಾತು. ಮತ್ತೆ ಆಮೇಕಿಂದ ಗೊತ್ತಾಗೋದು ನಾವಿಬ್ರು ತೋಟದಲ್ಲಿ ಹಿಂಗೆ ಮಾಡ್ಕೊಂಡು ತಿಂದಿರೋದು, ನನಗೆ ಕರೆದಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಳೋದು, ಇವೆಲ್ಲ ಬೇಡ ಅಂತ ಆಟೆ. ಕರೀರಿ. ಮತ್ತೆ ಗೊತ್ತಾದ್ಮೇಲೆ ಮತ್ತೆ ಬೇಜಾರು ಮಾಡ್ಕೊಳ್ತಾರೆ. ಅಲ್ಲ, ನಮ್ಮ ಅಣ್ಣನೂ ನಮ್ಮ ಸಿದ್ದಣ್ಣ ನನಗೊಂದು ಮಾತು ಕರೆದಿಲ್ವಲ್ಲ, ನಾಟಿ ಕೋಳಿ ಫ್ರೈ ಮಾಡ್ಕೊಂಡು ತೋಟದಲ್ಲಿ ಇಬ್ಬರೇ ತಿಂದಿದ್ದಾರಲ್ಲ ಅಂತ ಗೊತ್ತಾಗ್ಬಿಟ್ರೆ ಬೇಜಾರು ಮಾಡ್ಕೊಳ್ತಾರೆ, ಭಾಳ ಮನ್ಸಿಗೆ ನೋವು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು ಶೇಖರಣರೇ. ಒಂದು ಮಾತು ಫೋನ್ ಮಾಡಿಬಿಟ್ಟು ಕರೆದು ಬಿಡ್ರಿ, ಬೇಜಾರು ಮಾಡ್ಕೊಬಿಡ್ರಿ. ಮತ್ತೆ ನಾನು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡೇ ಬರೋದು ಕೇಳ್ರಿ, ಅದಕ್ಕೇನಂತೆ. ಇನ್ನೇನು ಈಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ, ತರಕಾರಿಗಳೆಲ್ಲ ಹೆಚ್ಚಿಟ್ಕೊಳ್ತಿದ್ದೀನಿ. ಇನ್ನೇನು ತಪ್ಪಲೆ ಇಟ್ಕೊಂಡ್ಬಿಟ್ಟು ಇನ್ನೇನು ಫ್ರೈ ಒಂದು ಮಾಡಿಬಿಟ್ಟು ರೈಸ್ ಒಂದು ಕಡೆ ಬೇಯಿಸ್ಬಿಟ್ರೆ ಮುಗ್ದೆ ಹೋಯ್ತು. ಅತ್ಲಾಗಿ ನೆಮ್ಮದಿಯಾಗಿ ತಿನ್ಕೊಂಡು ಒಂದು 2-3 ಸಲ ತಿನ್ಕೊಂಡು
ಆ ಇವಾಗ ಒಂದ್ಸಲಿ ಸಾಯಂಕಾಲ ಒಂದು 7-8 ಗಂಟೆಗೆ ಒಂದ್ಸಲಿ ತಿನ್ಕೊಂಡು ಖಾಲಿ ಮಾಡ್ಕೊಂಡು ಹೋಗೋಣ ಅತ್ಲಾಗಿ ಅಲ್ವಾ? ನಾವಿಬ್ರೇ ಇನ್ನೇನ್ ತಿನ್ನಣ. ಹಂಗಲ್ ಕಂಡ್ಲ ಪಾಪ ಸಿದ್ದಣ್ಣ, ಕರಿಯೋದೇನ ಕರಿಬೋದು, ನನ್ನ ತಮ್ಮಂಗೆ ಕರಿಯಕ್ಕೇನು ಬೇಜಾರಿಲ್ಲ ಇಲ್ಲ ಕಂಡ್ಲ. ಆದ್ರೆ ಈಗ ಏನಾಗ್ಬಿಡುತ್ತಂದ್ರೆ ಒಂದು ಎಡವಟ್ಟು ಕಂಡ್ಲ, ಎಡವಟ್ಟಾಗಿ ಹೋಗ್ಬಿಡುತ್ತೆ. ಇಲ್ಲಿ ಹೇಳೋದು ಒಂದ್ರಿಟ್ಟು ಕೇಳು. ಈಗ ಏನಾಗ್ಬಿಡುತ್ತೆ ಅಂದ್ರೆ, ಈಗ ನನ್ನ ತಮ್ಮಂಗೆ ನಾಟಿ ಕೋಳಿ ಎಲ್ಲಿಂದ ತಗೊಂಬಂದಿದ್ರ ಅಂತ ಕೇಳಿದ್ರೆ ಎಲ್ಲಿಂದ ಅಂತ ಹೇಳ್ತೀಯ. ಸಾಲದಕ್ಕೆ ನೀವು ಹಿಂಗೆಲ್ಲ ತೋಟದಲ್ಲೆಲ್ಲ ಊಟ ಮಾಡ್ಕೊಂಡು ಯಾಕ್ರ ತಿಂತೀರಾ? ಮಾಡ್ಕೊಂಡು ತಿನ್ನೋದಿದ್ರೆ ಹೋಟ್ಲಿಗೆ ಹೋಗಿ ತಿನ್ಕೊಂಬರೋದಲ್ವಾ? ನಿಮಗೆ ಏನು ಕಡಿಮೆ ಮಾಡಿದ್ದೀನಿ? ಎಷ್ಟಾದರೂ ದುಡ್ಡು ಖರ್ಚಾಗಲಿ ಹೋಟ್ಲಿಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡ್ಕೊಂಬರೋದಲ್ವಾ? ಇಲ್ಲಿ ತೋಟದಲ್ಲೆಲ್ಲ ಕೂತ್ಕೊಂಡು ಊರವ್ರಿಗೆಲ್ಲ ಕಾಣಿಸಂಗೆ ಇಲ್ಲಿ ತಿನ್ಕೊಂಡು ಕೂತ್ಕೊಳ್ಳೋದಂಥದ್ದು ಏನು ಬಂದೈತೆ ನಿಮಗೆ ಹಂಗೆ ಹಿಂಗೆ ಅಂತ ಬೋಯ್ತಾನೆ. ಹಂಗಾಗಿ ಲೈ ಸಿದ್ದಣ್ಣ, ಹೇಳೋದು ಒಂದ್ರಿಟ್ಟು ಕೇಳಿಲಿ. ನನ್ನ ತಮ್ಮಂಗೆ ವಿಚಾರ ಗೊತ್ತಾಗದೆ ಬೇಡ, ವಿಷಯ ತಿಳಿಸೋದೇ ಬೇಡ, ಸುಮ್ಕಾಗ್ಬಿಡು. ಈಗ ಹೆಂಗಿದ್ದೀರೋ ಹಂಗೇನೇನೆ ಸುಮ್ಕಾಗ್ಬಿಡು. ನಾ ಯಾರ ಮುಂದೆನೂ ಬಾಯ್ ಬಿಡೋದು ಬೇಡ. ನನ್ನ ತಮ್ಮಂಗೆ ಕರೆದ್ರೆ ಸುಮ್ಮನೆ ಎಡವಟ್ಟಾಗಿ ಹೋಗ್ಬಿಡುದು ಕಳ್ಳ, ಬೈತಾನೆ. ಅದಕ್ಕೋಸ್ಕರ ಹೇಳ್ತಿರೋದು. ಅವ್ನು ಬೈತಂಕಂಡ್ಲ. ಅವನು ಸಾಲದಕ್ಕೆ ಈ ಚಿಕನ್ನು ಅದು ಇದು ಮಟನ್ನು ಇವೆಲ್ಲ ಜಾಸ್ತಿ ತಿನ್ನಲ್ಕಂಡು ಹೇಳು. ಬಂದ್ರೂ ಒಂದು 2 ಪೀಸ್ ತಿನ್ಕೊಂಡು ಹೋಗ್ತಾನೆ. ಸುಮ್ಮನೆ ಯಾಕೆ ಬೇಡ ಕಣ್ ಸುಮ್ಕಿರ್ಲ. ಮತ್ತೆ ಸಾಲದಕ್ಕೆ ಈಗ ಸಾವುಕಾರ ತೋಟದಲ್ಲಿ ಹೋಗಿಬಿಟ್ಟು ಕಳ್ತನದಿಂದ ನಾವು ಕೋಳಿ ಕತ್ಕೊಂಡ್ ನಾಟಿ ಕೋಳಿನ ಅಂತ ಹೇಳಿದ್ರೆ ನನ್ನ ತಮ್ಮಂಗೆ ಆ ಸಾವುಕಾರ ಮನೆಯವ್ರು ಕಂಡ್ರೆ ಆಗಲ್ಲ. ಮೊದಲೇ ಬಾಯಿ ಬಂದಂಗೆ ಬೈದು ಬಿಡ್ತಾನೆ. ನಿಮ್ಗೆ ಏನಂತದ್ದು ಬಂದೈತೆ ನಿಮ್ಗೆ ಇಬ್ರಿಗೂ? ಹೋಗ್ಬಿಟ್ಟು ಬೇಕಾದಷ್ಟು ಏನಂತದ್ದು ಕಡಿಮೆ ಮಾಡಿದ್ದೀನಿ, ಹೋಗ್ಬಿಟ್ಟು ಬೇರೆ ತವ ನಾಟಿ ಕೋಳಿ ತಗೊಂಬರ್ದಲ್ಲೇ ಅವ್ರ ತೋಟದಲ್ಲಿ ಹೋಗ್ಬಿಟ್ಟು ಕಳ್ತನ ಮಾಡ್ಕೊಂಡು ಎತ್ಕೊಂಬಂದ್ಬಿಟ್ಟು ನಾಟಿ ಕೋಳಿ ಸಾಂಬಾರು ಫ್ರೈ ಮಾಡ್ಕೊಂಡು ತಿನ್ನೋದಂತ ನಿಮ್ಗೇನಾಗೈತೆ? ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತೀರಾ ನೀವಿಬ್ರು ಅಂತ ಸಾಲದಕ್ಕೆ ಬಾಯಿ ಬಂದಂಗೆ ಬೈದು ಬಿಡ್ತಾನೆ. ನನ್ನ ತಮ್ಮನ ಕೈಲಿ ಬಯಸ್ಕೊಳಕ್ಕಾಗಲ್ಲ ಕಣ್ ಸುಮ್ಕಿಲ್ಲ ಪಾಪ. ಲೇ ಸಿದ್ದಣ್ಣ, ಅವನೇನು ಅವ್ನು ಸಿಕ್ಕಾಬಟ್ಟೆ ಕೋಪಿಷ್ಟ, ಅವ್ನಿಗೆ ತಡೆಯೋಕ್ಕಾಗಲ್ಲ. ಅವನಿಗೆ ಅವ್ನು ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು. ನನಗೂ ಮಕ ಮೂಲದ್ ನೋಡಲ್ಲ, ಅಣ್ಣ ಅಂತಾನು ನೋಡಲ್ಲ, ಹಂಗೆ ಬೈದು ಬಿಡ್ತಾನೆ. ಮತ್ತೆ ಭಯ ಆಗಂಗೆ ಆಗೋದು ಕಣಪ್ಪ. ಬೇಡ ಕಣ್ ಸುಮ್ಕಿರೋ, ನೀನು ಕೈ ಮುಗಿತೀನಿ. ಹಂಗಂತೀರಾ ಶೇಖರಣರೇ? ಸರಿ ಬಿಡ್ರಿ, ಆಯಿತು. ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಒಂಥರ ಹೇಳ್ತಿರೋದು ಒಂಥರ ಲೆಕ್ಕಾಚಾರ ಕರೆಕ್ಟಾಗಿ ಐತೆ. ಮತ್ತೆ ಈಗ ಸಾವುಕಾರ ಕರೆದ್ಬಿಟ್ಟು ಅವರು ಮಾತಿಗೂ ಒಂದೊಂದು ತುತ್ತು ತಿನ್ನಂಗೆ ಒಂದೊಂದು ಪೀಸ್ ತಿನ್ನಂಗೆನೇ ಒಂದೊಂದು ಮಾತು ಬೈತಾನೆ ಇರ್ತಾರೆ. ಮತ್ತೆ ಬಾಯಿ ಬಂದಂಗೆ ಮತ್ತೆ ಎಷ್ಟಂತ ಬಯಸ್ಕೊಳಕ್ಕಾಗಲ್ಲ ಪದೇ ಪದೇ. ಬಿಡ್ರಿ ಅತ್ಲಾಗ ಹೋಗ್ಲಿ, ಅತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಮತ್ತೆ ಶೇಖರಣರೇ, ಇನ್ನೊಂದು ವಿಚಾರ ಹೇಳೋದು ಮರ್ತುಬಿಟ್ಟೆ ನಾನು. ಏನಾದರೂ ಅಪ್ಪಿ ಏನಾದ್ರೂ ಮುಂದೇನೂ ಆಗಲೇ ಸಾವುಕಾರ ಮುಂದೆ ಏನಾದ್ರು ಬಾಯಿಗೆ ಬಿಟ್ಬಿಟ್ಟಿರ ಮತ್ತೆ ಬುಡ್ಗಿಡಲ್ಲ ಮತ್ತೆ ನಮಗೆ. ಸಾವುಕಾರ ಮುಂದೆ ಶಂಕರಣ್ಣರ ಮುಂದೆ ಮಾತ್ರ ಹೇಳ್ಬೇಡ್ರಿ ಮತ್ತೆ ಯಾವತ್ತೂ. ಯಪ್ಪ ಸಿದ್ದಣ್ಣ, ನಂದಿರ್ಲಿ. ನೀನೇನಾರು ಮಾತೆತ್ತಿರ ನನ್ನ ತಮ್ಮನ ಜೊತೆನೇ ಇರ್ತೀಯ. ನನಗಿಂತ ಜಾಸ್ತಿ ನೀನೇ ನನ್ನ ತಮ್ಮನ ಜೊತೆ ಜಾಸ್ತಿ ಇರೋದು. ಶಂಕರಣ್ಣರೇ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಾ ಮತ್ತೆ ಬಾಯಿ ತಪ್ಪಿ ಮರ್ತ್ಗಿರ್ತು. ಮತ್ತೆ ಯಾವತ್ತಾದ್ರೂ ನನಗೆ ಹೇಳ್ಬಿಟ್ಟಿಯ ಅಲ್ಪ ಸ್ವಲ್ಪ ನಮ್ಮ ತಮ್ಮನ ತಾವ ಈ ಉಳಿಸ್ಕೊಂಡಿರೋ ಮರ್ಯಾದೆನೂ ತೆಗೆದುಬಿಟ್ಟಿಯ. ಮತ್ತೆ ಮೊದಲಿಟ್ಟು ನಂಬಿಕೆ ಅಂತ ಉಳಿಸ್ಕೊಂಡಿದ್ದೀನಿ, ಅದನ್ನು ಮತ್ತೆ ಕಳ್ದಂಗೆ ಮಾಡಿಬಿಟ್ಟಿಯ. ಮತ್ತೆ ನೀನು ಯಾರ ಮುಂದೆನು ಹೇಳ್ಗಿಳಿಯೋ ಮತ್ತೆ ಹುಷಾರ್ ಕಣಪ್ಪ. ಮತ್ತೆ ಅಗಳಗಳಗಳೋ ಇಲ್ಲಿ ನೋಡಪ್ಪ ಇಲ್ಲಿ. ಇವರಿಬ್ರು ಕತೆನ ಶೇಖರಣಂಗೂ ಸಿದ್ದಣ್ಣಂಗೂ ಇಲ್ಲಿ ನೋಡ್ರಿ. ಇಲ್ಲಿ ತೋಟದಲ್ಲಿ ಏನಪ್ಪ ಇದು? ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಇಷ್ಟೊಂದೆಲ್ಲ ಐಟಮ್ಗಳೆಲ್ಲ ಇಟ್ಕೊಂಡೇನೋ ಮಾಡ್ತಿದಾರ ಅಂದರೆ ಗ್ಯಾರಂಟಿ ಇವತ್ತು ಚಿಕನ್ ಕಬಾಬು, ಚಿಕನ್ ಬಿರಿಯಾನಿನ, ಚಿಕನ್ ಸಾಂಬಾರ, ಚಿಕನ್ ಫ್ರೈಯ ಏನೋ ಮಾಡ್ಕೊಂಡು ತಿಂತಿದ್ದಾರೆ. ಗ್ಯಾರಂಟಿ ಇಬ್ರು ಮಾಡ್ಕೊಂಡು ತಿಂತಿದಾರಂತ ನನಗೆ ಗ್ಯಾರಂಟಿ ಗೊತ್ತಾಗೋಯ್ತು. ಹಾಂ ಒಳ್ಳೆ ಟೈಮಿಗೇನೆ ಬಂದಿದೀಯಾ ನಿಂಗಣ್ಣ. ಜಮಾಯಿಸು ಒಳ್ಳೆ ಟೈಮಿಗೇನೆ ಬಂದಿದೀಯಾ, ಜಮಾಯಿಸು. ಹೆಂಗಿದ್ರು ನೀನು ಇವತ್ತು ಕೆಲಸ ಇಲ್ಲ, ಆ ಕಡೆ ಈ ಕಡೆ ಸುಮ್ಕೆ ಅಡ್ಡಾಡ್ಕೊಂಡು ಕಾಲ ಕಳಿಬೇಕಿತ್ತು. ಹೆಂಗ ನಾನು ಬಂದಿದ್ದು ಟೈಮು ಭಾಳ ಒಳ್ಳೇದಾಗಬಿಟ್ಟೈತಪ್ಪ. ಹೆಂಗ ಚಿಕನ್ ಕಬಾಬು ಬಿರಿಯಾನಿನ ಏನೋ ಮಾಡ್ತಾರೆ. ಈ ಚಳಿಗೂ ಅದಕ್ಕೂ ಸ್ವಾನೆ ಮಳೆ ಜಡಿ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಬಿಸಿದು ಚಿಕನ್ ಕಬಾಬು ಬಿರಿಯಾನಿನ ಏನಾರು ತಿನ್ಕೊಂಡು ಹೋದ್ರೆ ಸಖತ್ತಾಗಿರುತ್ತೆ. ಒಳ್ಳೆ ಟೈಮಿಗೇನೆ ಬಂದಿದ್ದೀನಿ. ಲೇ ನಿಂಗಣ್ಣ, ಜಮಾಯಿಸು ಇವತ್ತು. ಇವತ್ತು ಬೆಳಿಗ್ಗೆ ಹೇಳ್ಬೇಕಾದ್ರೆ ಅದು ಯಾರ ಮಕ ನೋಡ್ಕೊಂಡು ಅದನ್ನೋ ಏನಪ್ಪ ಅತ್ಲಾಗಿ. ನಮಸ್ಕಾರ ಶೇಖರಣಾರ್ಗೆ. ಚೆನ್ನಾಗಿದ್ದೀರಾ ಶೇಖರಣಾರು? ಇದು ಯಾರಲ್ಲ ಬಂದ್ರು? ಲೇ ಸಿದ್ದಣ್ಣ, ಇದು ಯಾರಲ್ಲ ಬಂದ್ರು? ಅಲ್ಕಣೋ, ಅವ್ನು ನಿಂಗಣ್ಣ ಬಂದ್ಬಿಟ್ನದಲ್ಲ. ಆಗತ್ಲಾಗಿ ಇವತ್ತೇ ಬರ್ಬೇಕಿತ್ತಲ್ಲ ಇವನು. ಮಿಕ್ದಂತೆ ಹುಡ್ಕೊಂಡು ಹೋದ್ರು, ಏನಾರ ಕೆಲಸ ಇರುವಾಗ ಹುಡ್ಕೊಂಡು ಹೋದ್ರೂ ಸಿಗಲ್ಲ ಕಣ್ಲ ಇವನು. ಇಂಥ ಟೈಮಿಗೆ ಮಾತ್ರ ಕರೀಲಿಲ್ಲ ಅಂದ್ರೂ ಒಂದು ಚೂರು ಗುರುತು ಪತ್ತೆ ಇಲ್ದಲೇ ಇದ್ರೂ ಅದು ಹೆಂಗ್ಲ ಹುಡ್ಕೊಂಡ್ ಬಂದ್ಬಿಡ್ತಾನೆ. ಇವನಿಗೆ ಏನಾರ ಕನ್ಸ್ಗಿನ್ಸ್ ಏನಾರ ಬರುತ್ತೆಲ್ಲ ಇವನಿಗೆ. ಕನ್ಸ್ಗಿನ್ಸ್ ಏನಾರ ಬೀಳುತ್ತೇನೋ ಮಾರನೇ ದಿವಸ ಮುಂಚೆನೇ. ಏನೆಲ್ಲ ಮಾಡೋದು ಇವಾಗೋ? ಒಳ್ಳೆ ಸಿಗಾಕಣಂಗೆ ಆಯ್ತಲ್ಲೋ, ಇದು ಒಳ್ಳೆ ಎಡವಟ್ಟಾಗೋಯ್ತಲ್ಲೋ. ಲೇ ಸಿದ್ದಣ್ಣ, ಏನೆಲ್ಲ ಮಾಡೋದು? ಬಾಯ್ ಬಿಟ್ಟು ಮಾತಾಡೋ. ಹೋಗ್ರಿ ರೀ ಶೇಖರಣರೇ, ನನಗೇನು ಗೊತ್ತು? ಒಳ್ಳೆ ತಲೆನೋವು ಕಡ್ರಿ ನಿಮ್ಮಿಂದ ಎಲ್ಲರಿಂದನೂ ನನಗೆ.
ನಿಮ್ಮ ಮಧ್ಯದಲ್ಲಿ ಸಿಗಾಕೊಂಬಿಟ್ಟು ಅತ್ಲಾಗಿ ನಾನು ಬರಲ್ಲ 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 ಅಂತ ಬಡ್ಕೊಂಡೆ ಅತ್ಲಾಗಿ. ಹ್ಞೂ ಎಲ್ಲಾರು ಒಂದ್ ಕಡೆಯಿಂದ ಹಿಂಸೆ ಮಾಡಿ ಮಾಡಿ ಕರ್ಕೊಂಬಂದ್ಬಿಟ್ರಿ. ನೋಡ್ರಿ ಇವಾಗ ಬಡ್ಕಡೆ ತಾನೇ ನಿಮ್ಗೆ. ಸುಮ್ಕೆ ಚಿಕನ್ ಫ್ರೈ ತೋಟದ ಮನೇಲಿ ಮಾಡೋಣ ಕಣ್ರಿ ಅಂತ ಹೇಳಿದ್ರೆ ಇಲ್ಲ ಕಡ್ಲ ಪಾಪಲೇ. ಏನಿದ್ರು ಪ್ರಕೃತಿ ಮಧ್ಯದಲ್ಲಿ ಮಾಡ್ಕೊಂಡು ತಿನ್ಬೇಕು ಕಡ್ಲ. ತೋಟದ ಮಧ್ಯದಲ್ಲಿ ಒಳ್ಳೆ ತಂಪ ಗಾಳಿ ಬೀಸುತ್ತೆ, ಸಕ್ಕತ್ತಾಗಿರುತ್ತೆ. ಗಾಳಿ ಬೀಸ್ತಿರೋದಕ್ಕೂ ಅದಕ್ಕೂ ಮಧ್ಯದಲ್ಲಿ ಕೂತ್ಕೊಂಡು ಚಿಕನ್ ಫ್ರೈ ಮಾಡ್ಕೊಂಡು ತಿಂತಿದ್ರೆ ಸ್ವರ್ಗ ಕಣೋ ಅಂತ ಹೇಳ್ತಿದ್ರಿ. ನೋಡ್ರಿ ಇವಾಗ ಅಲ್ಲಿ ಮಾಡ್ತಿದ್ರೆ ತೋಟದ ಮನೇಲಿ ಮಾಡಿದ್ರೆ ಇವ್ರು ಬರೋರ ಬರ್ತಿರಿಲ್ಲ. ಈಗ ಅನುಭವಿಸ್ಕೊಳ್ರಿ, ಏನಾದ್ರೂ ಮಾಡ್ಕೊಳ್ರಿ. ನನಗೇನಾಗ್ಬೇಕಾಯ್ತು ಅತ್ಲಾಗಿ. ಏನಾದ್ರೂ ಮಾಡ್ಕೊಂಡು ನನಗೆ ತಲೆ ಕೆಟ್ಟು ಹೋಗಂಗೆ ಆಗ್ತೈತೆ ಅತ್ಲಾಗಿ. ಇನ್ನೆಲ್ಲಿ ಸಾಕಾಗುತ್ತೆ, ಸಾಕಾಗಲ್ಲ. ಈ ಒಂದು ತಗೊಂಬಂದಿರೋದು ಒಂದೇ ಒಂದು ಕೋಳಿ, ಅದ್ರೂ ಕಳ್ತನ ಮಾಡ್ಕೊಂಡ್ ಬಂದಿರೋ ಕೋಳಿ. ಈ ಅಪ್ಪಂಗೇನೇ ಬೇಕು. 2 ಕೋಳಿ ಬಿದ್ರು ಇದ್ರೂ ಒನ್ ಟೈಮಿಗೆ ಸಾಕಾಗಲ್ಲ ಅಂಥದ್ರಲ್ಲಿ ನಮಗೆ ತಿನ್ನಕ್ ಬಿಡ್ತಾನ. ಏನಾದ್ರೂ ಮಾಡ್ಕೊಂಡು ಹೋಗ್ರಿ ಅತ್ಲಾಗಿ. ಇಲ್ಲ ನಾನೇನ್ಲ ಮಾಡೋಣ? ಥೋ ಇವನು ಮನಕಾಯಿ ಹೋಗ, ಇವನಿಗೆ ಏನಾರು ಬಾ ಅಂತ ನಾನು ಹೇಳಿದ್ನೇ ಅಲ್ಲ. ಏನ್ಲ ಮಾಡೋದು ಇವಾಗ? ಲೇ ಸಿದ್ದಣ್ಣ, ಏನಾದರೂ ಮಾಡಿಬಿಟ್ಟು ಉಪಾಯ ಮಾಡಿಬಿಟ್ಟು ಏನಾದರೂ ನಾಟಕ ಮಾಡಿಬಿಟ್ಟು ಏನಾದರೂ ಒಂದು ಸುಳ್ಳು ಹೇಳ್ಬಿಟ್ಟು ಇಲ್ಲಿಂದ ಏನಾದರೂ ಮಾಡಿಬಿಟ್ಟು ಕಳಿಸ್ಬಿಡ್ಲ ಇವನಿಗೆ. ಇದ್ಯಾಕ್ರಿ ಶೇಖರಣ್ಣರೇ ಏನು ಮಾತಾಡ್ತಾನೆ ಇಲ್ಲ? ಅಲ್ಲ ಕಣ್ರಿ ಶೇಖರಣ್ಣರೇ, ಏನು ಮಾಡ್ಕೊಂಡು ತಿಂತಿದ್ದೀರಿ ನೀವು? ಚಿಕನ್ ಫ್ರೈಯೋ ಏನೋ ಮಾಡ್ಕೊಂಡು ತಿಂತಿದ್ದೀರಾ ತಾನೆ? ಅಲ್ಲ ಕಣ್ರಿ ಶೇಖರಣ್ಣ, ನಾನೇನ್ರಿ ಮಾಡಿದ್ದೀನಿ ನಿಮ್ಗೆ ಅಂಥದ್ದು? ನಾನೇನ್ರಿ ಮಾಡಿದ್ದೀನಿ ನಿಮಗೆ? ಅಂಥದ್ದೇನಾರ ಮೋಸ ಮಾಡಿದ್ದೀನ ಯಾವತ್ತಾದರೂ ನಿಮಗೆ? ಏನೂ ಮಾಡಿಲ್ಲ. ನೀವು ಅಂದರೆ ಎಷ್ಟು ಬೆಲೆ ಕೊಡ್ತೀನಿ. ನೀವು ಶಂಕರಣ್ಣರಂದ್ರೆ ಅಣ್ಣ ತಮ್ಮ ಇಬ್ಬರಿಗೂ ಅಷ್ಟು ಗೌರವ ಕೊಡ್ತೀನಿ. ನನಗೆ ಬಿಟ್ಬಿಟ್ಟು ನೀವು ಹಿಂಗೆಲ್ಲ ಮಾಡ್ಕೊಂಡು ತಿಂತಿದ್ದೀರಲ್ಲ. ಅಲ್ಲ ಎಲೆಕ್ಷನಲ್ಲಿ ಇಡೀ ಊರವ್ರಿಗಿಂತ ಮುಂಚೆ ನಾನು ಓಡಾಡಿದ್ದು ನಮ್ಮ ಶಂಕರಣ್ಣರಿಗೆ ಓಟ್ ಹಾಕ್ಬೇಕು, ಶಂಕರಣ್ಣರಿಗೆ ಓಟ್ ಹಾಕ್ಬೇಕು. 25 ಓಟ್ ಬಿದ್ದಿತ್ತೆ. ಆ 25 ಓಟ್ ಬೀಳೋದಕ್ಕೂ ನಾನೇ ಕಾರಣ, ಇನ್ಯಾರು ಹಾಕ್ಸಿಲ್ಲ ಗೊತ್ತಾ? ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ. ಈ ಸಿದ್ದಣ್ಣಗೆ ಮಾತ್ರ ಜೊತೆಗೆ ಮಾತ್ರ ಬಾಲ ಕರ್ಕೊಂಬರ್ತಿರಲ್ಲ. ಯಾಕೆ ನನಗೂ ಕರ್ಕೊಂಬರ್ಬೇಕು? ನಾನಂತದ್ದೇನು ಮಾಡಿದ್ದೀನಿ? ಇಷ್ಟೊಂದೆಲ್ಲ ಬೆಲೆ ಗೌರವ ಕೊಟ್ಟರು ಕೂಡ ಶೇಖರಣ್ಣರೇ ನನಗೆ ಬಿಟ್ಟೇ ಬಂದಿದ್ದೀರಲ್ಲ ನೀವು. ಸರಿ ಆಯ್ತು ಬಿಡ್ರಿ, ಮಾಡ್ಕೊಂಡು ತಿಂದ್ರಿ. ನಾನು ಹೋಗ್ತೀನಿ. ಹೇಳಿದ್ದೆ ಹೇಳ್ತಾನಲ್ಲಪ್ಪ, ಹೋಗ್ತೀನಿ ಅಂತ ಹೋಗ್ದಂಗೆ ಹಿಂಗೆ ಇದಾನಲ್ಲಪ್ಪ ಇವನು. ಲೇ ಸಿದ್ದಣ್ಣ, ನಿನಗೂ ಹೇಳ್ತೀನಿ ಕಳ್ಳ, ಹೋಗ್ತೀನಿ. ನಾನು ಚಿಕ್ಕ ಸಾವುಕಾರ ಇದಾರಲ್ಲ ಶಂಕರಣ್ಣರ ಮುಂದೆನೇ ಹೇಳ್ತೀನಿ. ನನಗೆ ಹಿಂಗೆ ಮೋಸ ಮಾಡಿಬಿಟ್ರು ಶೇಖರಣ್ಣವ್ರು, ಹಿಂಗೆ ಮೋಸ ಮಾಡಿಬಿಟ್ರು ಶಂಕರಣ್ಣರೇ ಅಂತಾನೆ ಹೇಳ್ತೀನಿ. ಹೋಗ್ತೀನಿ ಇವಾಗ. ಹೋಗತ್ಲಾಗಿ. ಲೇ ಇಲ್ಲಿ ಪಾಪ ಇಲ್ಲಿ ಕೇಳೋ ಇಲ್ಲಿ. ಲೇ ಏನ್ಲ ನಿಂದು ಲೇ? ಲೇ ನಿಂಗಣ್ಣ, ಸುಮ್ಮಕ್ಕೆ ಹೋಗ್ಲಾ? ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಹೋಗ್ತೀಯಾ? ಸುಮ್ಮಕ್ಕೆ ಹೋಗ್ಬಿಡು. ಏನು ಶಂಕರಣ್ಣವ್ರ ಮುಂದೆ ಏನೋ ಕೇಳ್ತೀಯ? ಅಲ್ಲಿ ಯಾಕೆ ಹೇಳಕ್ ಹೋಗ್ತೀಯ? ಅಲ್ಲೇನೋ ಮಾತಾಡ್ತೀಯ ಅಂತದು? ಹೋಗ್ಲಾ ಸುಮ್ಕೆತ್ತೆ ಅಪ್ಪಗೆ. ಓಹೋ, ಶಂಕರಣ್ಣವ್ರ ಮುಂದೆ ಹೋಗಿ ಹೇಳ್ತಾನಂತೆ. ಶಂಕರಣ್ಣವ್ರ ಮುಂದೆ ಬರೀ ಚಾಡಿ ಹೇಳೋದೇ ಆಯ್ತು ನಿಂದು. ಏನಾದ್ರೂ ಹೇಳ್ಕೊ ಹೋಗು. ನನಗೆ ಹೋಗು ಅಂತ ಹೇಳ್ಬಿಟ್ಟ ನೀನು? ನನಗೆ ಹೋಗು ಅಂತ ಹೇಳ್ಬಿಟ್ಟ ಶೇಖರಣ್ಣರೇ? ನೋಡ್ರಿ, ನೀವೇ ಸಾಕ್ಷಿ ಇದ್ದೀರಾ. ಇವ್ನು ಸಿದ್ದಣ್ಣ ನಮಗೆ ಎಷ್ಟು ಸದರ ಮಾಡ್ಕೊಂಡಿದ್ದಾನಂದ್ರೆ, ನಾನು ನಮ್ಮ ಸಾವುಕಾರರು ಬೇಕು, ನಮ್ಮ ಶೇಖರಣ್ಣರು ಬೇಕು, ನಮ್ಮ ಶಂಕರಣ್ಣರು ಬೇಕು ಅಂತ ನಾನು ನಿಮ್ಗೆಲ್ಲರಿಗೂ ಬಯಸ್ನಲ್ಲ. ಅದಕ್ಕೆ ಇವತ್ತು ನೀವು ಇಂಥ ಇದು ಮಾಡ್ತಿದ್ದೀರಾ, ನನಗೆ ಮೋಸ ಮಾಡ್ತಿದ್ದೀರಾ, ಹಿಂಗೆ ಅನ್ಯಾಯ ಮಾಡ್ತಿದ್ದೀರಾ, ಭಾಳ ಬೇಜಾರು ಮಾಡಿಸ್ತಿದ್ದೀರಾ ನೀವು. ಆಯ್ತು ಬಿಡ್ರಿ, ಹೋಗ್ತೀನಿ ನಾನು. ಏನಪ್ಪ ಮಾಡಲಿ ಇವಾಗ? ಹೇಳೋದೇನೋ ಹೇಳ್ಬಿಟ್ಟೆ ಹೋಗ್ತೀನಂತ. ಇಂಥ ಚಿಕನ್ ಸಾಂಬಾರು ಇಂಥ ಇದರಲ್ಲಿ ಇಂಥ ಟೈಮಲ್ಲಿ ನಾನು ಚಿಕನ್ ಸಾಂಬಾರಿಂದ ಊಟ ಮಾಡಿ ಅಲ್ಲ ವಾರ 15 ದಿವಸದ ಮೇಲಾಯಿತು. ಬಾಯಲೆಲ್ಲ ಹಂಗೆ ನೀರು ಬರ್ತೈತೆ. ಇಂಥ ಟೈಮಲ್ಲಿ ನಾನು ಚಿಕನ್ ಸಾಂಬಾರಿಂದ ತಿಂದಲೇ ಇದ್ರೆ ಸರಿ ಆಗುತ್ತಾ? ಹೆಂಗಪ್ಪ ಈಗ ವಾಪಸ್ ಇಲ್ಲೇ ಉಳ್ಕೊಂಬಿಡೋಣ? ಒಂದ್ಸಲಿನಾದ್ರೂ ಇವರು ಉಳ್ಕೊಂಬಿಡ್ಲ ಪಾಪ ಅಂತ ಹೇಳ್ಬಿಟ್ರೆ ಹಂಗೆ ಜಿಂಕೆ ಮರಿ ನೆಗೆದ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ ಅತ್ಲಾಗಿ. ತಿನ್ನಕ್ಕೆ. ಬಾಯಲ್ಲಿ ಬೇರೆ ನೀರು ಬರ್ತೈತೆ, ಹೋಗೋಕ್ಕಾಗಲ್ಲ. ಏನು ಮಾಡಲಿ, ಕಾಲು ಎತ್ತಿಡಕ್ಕಾಗ್ತಿಲ್ಲ, ಮುಂದೆ ಹೋಗೋಕ್ಕಾಗ್ತಿಲ್ಲ. ನಾಟಕಗಾರ ನನ್ನ ಮಗ ಇವನೇ, ಕಡಿಮೆ ಅಲ್ಲ ಇವನು. ಇವನು ನಿಂಗಣ್ಣ ಚಿಕನ್ನ ಮಟನ್ ಏನೋ ಮಾಡ್ಕೊಂಡು ತಿಂತಿದಾರಂತಾನೆ ಎಲ್ಲ ಒಂದು ಸ್ವಲ್ಪ ವಾಸನೆ ಬಿಡ್ಕೊಂಡು ಬಂದಿರೋದು ಇವನು. ನೋಡು, ಹೋಗ್ತೀನಂತ ಹೇಳ್ಬಿಟ್ಟು ಅದೇ ಹಂಗೆ ತಿರ್ಕೊಂಡು ನಿಂತಿದ್ದಾನಂತ. ನಾಟಕಗಾರ ನನ್ನ ಮಗ ಇವನು, ಕಡಿಮೆ ಅಲ್ಲ ಇವನು. ಹೋಗಂದ್ರು ಬಾಯ್ ಬಿಟ್ಟು ಹೇಳಿದ್ರು ನೋಡು ಹೋಗ್ತಿದ್ದಾನೇನು. ಲೇ ಪಾಪ, ಲೇ ಸಿದ್ದಣ್ಣ, ಇಲ್ಲಿ ಕೇಳ, ಇಲ್ಲಿ ಸುಮ್ಕಿರ್ಲ ಅತ್ಲಾಗಿ, ಜೊತೆಲಿ ಇರ್ಲಿ, ಸುಮ್ಕಿರೋ. ನೀನು ಮನ್ಕಾಯಿ ಹೋಗು, ನೀನು ಕೈ ಮುಗಿದು ಕೇಳ್ಕೊಂಬಿಡ್ತೀನಿ. ಮತ್ತೆ ಎಡವಟ್ಟಾಗಿ ಹೋಗ್ಬಿಡುತ್ತೆ ಕಳ್ಳಿ ಇವಾಗ. ಹೋಗ್ಬಿಟ್ಟು ನನ್ನ ತಮ್ಮನ ಮುಂದೆ ಏನಾರು ಏಳ್ಗಿಳಿ ಗ್ಯಾಚಾರ ಕೆಟ್ಬಿಟ್ಟು ಅವನು ಬಂದ್ಬಿಟ್ಟು ಇಲ್ದವೆಲ್ಲ ಬೈದು ಬಿಡ್ತಾನೆ ಕಳ್ಳ. ನನಗೆ ಬೈಸ್ಕೊಳಕ್ಕಾಗಲ್ಲ ಕಣ್. ಸುಮ್ಕಿರ್ಲ ಅತ್ಲಾಗಿ. ಇನ್ನೇನು ಒಂದು ಸ್ವಲ್ಪ ತಿನ್ಕೊಂಡು ಹೋಗ್ಲಿ ಅತ್ಲಾಗ ಅವನು ಜೊತೆಲಿ. ಇನ್ನೇನು ಮಾಡೋಕ್ಕಾಗುತ್ತೆ? ಲೇ ಪಾಪ, ಲೇ ನಿಂಗಣ್ಣ ಬಾರ. ಇರ್ಲಿ ಕಣ, ಬಾರ ಅತ್ಲಾಗ ಬೇಜಾರು ಮಾಡ್ಕೊಬೇಡ. ಯಾರ ನಮ್ಮ ಸಿದ್ದಣ್ಣ ಹಂಗೆ ಹೇಳ್ತಾನಪ್ಪ, ತಮಾಷೆಗೆ ಮಾತಾಡ್ತಾನಪ್ಪ. ಅದಕ್ಕೇನೆ ಬೇಜಾರು ಮಾಡ್ಕೊಂಡು ಹೋದ್ರೆ ಆಗುತ್ತೆಲ್ಲ. ಬಾಯ್ಲಿ ನಿಂತವ ಒಂದು ವಿಚಾರ ಮಾತಾಡ್ಬೇಕಿತ್ಕೊಂಡು ಬಾರ್ಲ ಇಲ್ಲಿ. ನಿಂತ ಒಂದು ವಿಚಾರ ಹೇಳ್ತೀನಿ.
ಹೋಗ್ರಿ ಅತ್ಲಾಗಿ ಏನಾದರೂ ಮಾಡ್ಕೊಳ್ರಿ. ಇನ್ನೊಂದು ದಿವಸ ಏನಾದ್ರೂ ಕರೀರಿ ನನಗೆ. ಚಿಕನ್ ಮಾಡ್ಕೊಂಡು ತಿನ್ನೋಣ, ಮಟನ್ ಮಾಡ್ಕೊಂಡು ತಿನ್ನೋಣ, ಫ್ರೈ ಮಾಡಿಕೊಡು, ನಾಟಿ ಕೋಳಿ ಸಾಂಬಾರು ಮಾಡಿಕೊಡ್ರಿ ಅಂತ. ಆಮೇಲಿಂದ ಇರೋದು ನಿಮಗೆ. ಬಿಡ್ರಿ ಶೇಖರಣರೇ, ನನಗೇನು ಏನು ಬೇಜಾರೇನಿಲ್ಲ. ನಮ್ಮ ಸಿದ್ದಣ್ಣ ಯಾವಾಗ್ಲೂ ತಮಾಷೆನೆ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಸುಮ್ಕೆ ಆ ಕಡೆ ಹಿಂಗೆ ಮುನಿಸ್ಕೊಂಡು ನಿಂತಿದ್ದೆ ಆಟೆಯವು. ನಾನೇನು ಹೋಗ್ಬಿಡ್ತಿರಿಲ್ಲ ಅವು. ಸಿದ್ದಣ್ಣ, ಇವಾಗ ಏನೇನಾಗೈತಾ? ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡ್ಬಿಟ್ಟೆನಾ? ಈಗೇನು ಚಿಕನ್ ಫ್ರೈ ಮಾಡ್ಬೇಕಾ, ಏನು ಮಾಡ್ಬೇಕು ಹೇಳು, ಬೇಗ ಮಾಡಿಬಿಡೋಣ. ಅದಕ್ಕೇನಂತೆ? ನೀರೈತೆ, ತಪ್ಪಲೆಗಳೈತೆ, ಮುಸ್ಲ ಐತೆ, ಸೌಟ್ಗಳಲ್ಲಿ ಸೌಟ್ಗಳು ಕಾಣಿಸ್ತಿಲ್ವಲ್ಲ. ಏನೇನು ಮಾಡಬೇಕು? ಮುದ್ದೆ ಮಾಡಬೇಕಾ, ರೈಸ್ ಮಾಡಬೇಕಾ? ಏನು ಮಾಡಬೇಕು ಹೇಳ್ರಿ ಶೇಖರಣರೇ, ಏನು ಮಾಡ್ಬೇಕ್ರಿ ಶೇಖರಣರೇ ಇವಾಗ? ಹಾಂ ಎಲ್ಲ ಲೇ ಎಂಥವ್ನು ಇರ್ಬೇಕಪ್ಪ ಇವನು. ಅಲ್ಲ ಹೋಗ್ತೀನಂತ ಮುನಿಸ್ಕೊಂಡು ನಿಂತಿದ್ದವನು ಎಲ್ಲ 5 ನಿಮಿಷಕ್ಕೆ ಹೆಂಗೆ ಚೇಂಜ್ ಆಗ್ಬಿಟ್ಟ ಇವನು ಅಂತ. ನಿಂಗಣ್ಣ ಇದೆಯಲ್ಲ, ಅದು ಎಂಥ ಕಂಜೂಸ್ ನಿಂಗಣ್ಣ ಅಂತೀಯ ನೀನು. ಇರ್ಲಿ ಬಿಡತ್ಲಾಗಿ, ನಮ್ಮ ಜೊತೆ ತಿನ್ಕೊಂಡು ಹೋಗ್ಲಿ. ಲೇ 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 ನಿಂಗಣ್ಣ, ನಾವು ಒಂದೇ ಒಂದು ನಾಟಿ ಕೋಳಿ ತಗೊಂಬಂದಿದ್ದು ಕಳ್ಳ ಸಾಕಾಗಲ್ಲ. ಈಗ ಒಂದು ಕೆಲಸ ಮಾಡು, ಇಲ್ಲಿ ಕೇಳಲಿ. ನಿನ್ನ ಮುಂದೆ ಇನ್ನೇನು ಮುಚ್ಚಿಟ್ಕೊಳೋದು ವಿಚಾರ ಏನಿಲ್ಲ ಕಣ್ಲ. ಈಗ ಸಾವುಕಾರರು ತೋಟ ಐತೆ ನೋಡು, ಸಾವುಕಾರರು ತೋಟದಲ್ಲಿ ಹೋಗ್ಬಿಟ್ಟು ನಾವು ನಾಟಿ ಕೋಳಿ ಫಾರಮ್ ಐತಲ್ಲ, ಒಂದೇ ಒಂದು ನಾಟಿ ಕೋಳಿ ಎತ್ಕೊಂಬಂದುಬಿಟ್ಟಿದ್ದು. ಈಗ ಸಾಲ್ಟೇಜಾಗಿ ಹೋಗ್ಬಿಡುತ್ತೆ, ನನಗೂ ನಿನಗೂ ಸಾಕಾಗಲ್ಲ. ಅದಕ್ಕೋಸ್ಕರ ನೀನು ಹೋಗ್ಬಿಟ್ಟು ಇನ್ನೊಂದು ಕೋಳಿ ಎತ್ಕೊಂಬಂದುಬಿಡ್ತೀಯ ರಪ್ಪನ. ಇನ್ನೇನು ಯಾರು ಇರೋದು ಕಳ್ಳ ಅವ್ರ ತೋಟದಲ್ಲಿ? ಇನ್ನೇನು ಎಲ್ಲರೂ ಮಂತ ಹೋಗ್ಬಿಟ್ಟಾರೆ. ಇನ್ನೇನು ಸಾಯಂಕಾಲದ ಹೊತ್ತಲ್ವೆಲ್ಲ, ಇನ್ನೇನು 5-6 ಗಂಟೆ ಆತತ್ರ ಯಾರು ಇರ್ತಾರೆ? ಯಾರು ಇರಲ್ಲ, ಅವ್ನು ಲೆಕ್ಕಾಚಾರನೂ ಇರಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ರಪ್ಪನ್ನ ಹೋಗ್ಬಿಟ್ಟು ಬೇಗ ಅಂದರೆ ಬೇಗ ಹೋಗ್ಬಿಟ್ಟು ಒಂದು ನಾಟಿ ಕೋಳಿ ತಗೊಂಬಂದ್ಬಿಡು. ಅಲ್ಲಿ ಎತ್ಕೊಂಬ. ಇನ್ನೇನು ಯಾರು ಇರ್ತಾರೆ? ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. 2 ಕೋಳಿದು ಫ್ರೈ ಮಾಡಿಬಿಟ್ರೆ ಸರಿಯಾಗಿ ಹೊಟ್ಟೆ ತುಂಬ 2 ಟೈಮು ಹೊಟ್ಟೆ ತುಂಬ ತಿನ್ಕೊಂಡು ನೆಮ್ಮದಿ ಆಗಿ ಹೋಗ್ಬಿಡೋಣಂತೆ. ಹೋಗು. ಕಂಡ ಪಾಪ, ಕಣೋ. ಕರೆಕ್ಟಾಗಿ ಹೇಳ್ದೆ ಕಂಡ ಸಿದ್ದಣ್ಣ. ಲೇ ನಿಂಗಣ್ಣ, ಹೋಗ. ನಾವು ಇಲ್ಲೇ ಇರ್ತೀವಿ, ಎಲ್ಲ ನಾವು ರೆಡಿ ಮಾಡ್ಕೊಳ್ತಿರ್ತೀವಿ. ಹೋಗು ನೀನು, ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಬೇಗ ಹೋಗ್ಬಿಟ್ಟು ನಾವು ಅದೇನೇನು ಬೇಕು ಎಲ್ಲ ಮಾಡ್ಕೊಂಡು ಪ್ರತಿಯೊಂದೂ ರೆಡಿ ಮಾಡ್ಕೊಂಡಿರ್ತೀವಿ. ರಪ್ಪನ ಬಾ, ಇಲ್ಲೇ ಪಕ್ಕದಲ್ಲಲ್ವೇನಾ, ನಮ್ಮ ತೋಟ ಪಕ್ಕದಲ್ಲೇ ಅಲ್ವೇನೋ ಇರೋದು. ಇನ್ನೇನು ಭಾಳ ದೂರ ಏನಿಲ್ಲ. ಬೇಗ ಬಂದುಬಿಡು, ಮಾತ್ರ ನಿನ್ಗೋಸ್ಕರನೇ ಕಾಯ್ತಿರ್ತೀವಿ ನಾವು. ಅಲ್ಕಂಡ್ರಿ ರೀ ಶೇಖರಣರೇ, ಈಗ ಹೆಂಗ್ರಿ ಹೋಗೋಕ್ಕಾಗುತ್ತೆ? ಏನಿದ್ರು ಇರೋ ಕೋಳಿ ಎಲ್ಲ ತಿನ್ಕೊಂಡು ಬಿಡ್ರಿ ಅತ್ಲಾಗಿ. ಪಾಪ ನಿಂಗಣ್ಣ, ನಿಜವಾಗ್ಲೂ ಸಾಕಾಗಲ್ಲ ಕಣ್ಲ, ನನ್ನ ಮಾತು ಕೇಳ. ಬರೀ ಚಿಕನ್ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಹೇಳಿರೋದು. ನಾಟಿ ಕೋಳಿ ನೀನು ತಿಂತೀಯ, ನಾನು ತಿಂತೀನಿ, ಸಿದ್ದಣ್ಣನೂ ಜಾಸ್ತಿ ಹೊಟ್ಟೆ ತುಂಬ ತಿಂತಾನೆ. ಅದಕ್ಕೋಸ್ಕರ ಸಾಲ್ಟೇಜ್ ಆಗಿ ಹೋಗ್ಬಿಡ್ತ್ಕೊಂಡು. ಸಾಲ್ಟೇಜು ಏನು ಆಗಲ್ ಕಣ, ಹೋಗು. ಏನಪ್ಪ ಮಾಡೋದು ಇವರು ನನಗೇನೇನೆ ಹೋಗ್ಬಿಟ್ಟು ಎಲ್ಲ ಎತ್ಕೊಂಬಾರಪ್ಪ, ನಾಟಿ ಕೋಳಿ ಎತ್ಕೊಂಬ ಅಂತ ಹೇಳ್ತಿದ್ದಾರೆ. ಎಂಥ ಎಡವಟ್ಟಾಗೋಯ್ತು ಇವಾಗ. ಅಲ್ಲಿ ಹೋದ್ರೆ ಸರಿ ಆಗುತ್ತೆ. ಆದ್ರೂ ಇವರು ಇಬ್ಬರು ಸೇರ್ಕೊಂಬಿಟ್ಟು ನನಗೆ ಎಂಥ ಎಡವಟ್ಟು ಕೊಟ್ಬಿಟ್ರು. ಶೇಖರಣರೇ, ಹೋಗ್ತೀನಿ, ಹೋಗಲ್ಲ ಅಂತ ಏನಿಲ್ಲ. ಆದರೆ ಸಿದ್ದಣ್ಣನ ಇಲ್ಲ, ನೀವು ಇಬ್ಬರಲ್ಲೊಬ್ಬರು ನನ್ನ ಜೊತೆಗೆ ಬರ್ರಿ. ನಾನು ಎತ್ಕೊಳ್ತೀನಿ ಕೋಳಿನ. ಕೋಳಿ ಎತ್ಕೊಳೋದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಅಕ್ಕಪಕ್ಕ ಯಾರು ಬಂದುಬಿಟ್ರೆ ಗ್ಯಾಚಾರ ಕೆಟ್ಬಿಟ್ಟು ಸಿಗಾಕೊಂಬಿಟ್ರೆ ಏನು ಮಾಡೋಣ ಮತ್ತೆ? ಅದಕ್ಕೋಸ್ಕರನೇ ಯಾರು ಒಬ್ಬರು ನಿಂತ್ಕೊಂಡು ನೋಡ್ತಿದ್ರೆ ನಾನು ಕರೆಕ್ಟಾಗಿ ರಪ್ಪನ್ನ ಎತ್ಕೊಂಡು ರಪ್ಪನ್ನ ಬಂದುಬಿಡ್ತೀನಿ. ಅದಕ್ಕೋಸ್ಕರ ಹೇಳ್ತಿರೋದು. ನೀವಾದರೂ ಬರ್ರಿ, ಸಿದ್ದಣ್ಣರ ಬರ್ರಿ, ಇಬ್ಬರಲ್ಲಿ ಒಬ್ಬರು ಅಂತೂ ಗ್ಯಾರಂಟಿ ಬರಲೇಬೇಕು. ಮತ್ತು ಈಗಳ್ರಿ ಇನ್ನೊಂದು ಮಾತು, ಏನಾದರೂ ಸಿಗಾಕೊಂಬಿಟ್ಟೆ ಅಂದರೆ ನಾನು ಒಬ್ಬನೇ ಹೋಗ್ಬಿಟ್ಟು ನಾನೇನಿಲ್ಲ, ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಶೇಖರಣರು ಸಾವುಕಾರರು ತೋಟದ ಸಾವುಕಾರ ನಿಮ್ಮ ಇದರಲ್ಲಿ ಬಂದುಬಿಟ್ಟು ನಾಟಿ ಕೋಳಿ ಎತ್ಕೊಂಡು ಹೋಗ್ಬಿಟ್ಟು ಶೇಖರಣ್ಣ ಸಿದ್ದಣ್ಣ ಇಬ್ಬರು ಚಿಕನ್ ಫ್ರೈ ಮಾಡ್ಕೊಂಡು ತಿಂತಿದ್ದಾರೆ, ಬರ್ರಿ ತೋರಿಸ್ತೀನಿ ಅಂತ ನಾನು ಕರ್ಕೊಂಡೇ ಬಂದುಬಿಡ್ತೀನಿ. ನನಗೇನು ಮಕಾಮೂಲ ನೋಡಲ್ಲ ನಾನು. ಅದಕ್ಕೋಸ್ಕರ ಹೇಳ್ತಿರೋದು, ಬರ್ರಿ ಯಾರಾದರೂ. ಎಲ್ಲ ಲೇ ಎಂತ ಮಾತಾಡ್ತಿಲ್ಲ ನಿಂಗಣ್ಣ. ನೋಡು, ನಮ್ಮ ಬಗ್ಗೆ ಸಾವುಕಾರ ಮುಂದೆ ಹೇಳ್ಬಿಡ್ತೀಯ ನೀನು. ನೋಡ ಹೆಂಗೆ ಮಾತಾಡ್ತೀಯ ಅಂತ ನೀನು. ನಾನು ನಮ್ಮ ಹುಡ್ಗ ಅಂದ್ಕೊಳ್ತೀವಲ್ಲ, ಅದಕ್ಕೆ ಕಂಡ್ರಲ್ಲ ನೀವೆಲ್ಲರೂ ಹಿಂಗೆ ಮಾಡೋದು ನಮಗೆ ಅಲ್ವಾ? ಈ ರೀತಿ ಎಲ್ಲ ಮಾಡಬಾರ್ದು ಕಣ್ರಪ್ಪ. ನಾವು ನಮ್ಮವ್ರು ಅಂದ್ಕೊಳ್ತೀವಲ್ಲ, ನೋಡ್ರಲ್ಲ ಹೆಂಗೆಲ್ಲ ಮಾತಾಡ್ತೀಯ ನೀನು. ಹೋಗ್ಬಿಟ್ಟು ಒಂದು ಸಾವುಕಾರ ಮುಂದೆ ಹೇಳ್ತೀಯ ಹಂಗಾರೆ ಸಿಗಾಕೊಂಬಿಟ್ರೆ. ಇಲ್ಲ ನಿಂಗಣ್ಣ, ಎಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದೀನಿ ಕಳ್ಳ ನಿನ್ನ ಮೇಲೆ. ಸಿದ್ದಣ್ಣಗೆ ಎಷ್ಟು ನಂಬಿಕೆ ಇಟ್ಕೊಳ್ತೀನೋ ಸಿದ್ದಣ್ಣನ ಮೇಲೆ ಅಷ್ಟೇ ನಂಬಿಕೆ ನಿನ್ನ ಮೇಲೂ ಐತಿ ಕಳ್ಳ. ನೀನು ಹಿಂಗೆಲ್ಲ ಮಾತಾಡ್ತೀಯ ಅಂತ ನಾನು ಕನ್ಸು ಮನ್ಸಲ್ಲೂ ಊಹಿಸ್ಕೊಂಡಿರಲ್ಲ ಕಣ್ ಬಿಡಪ್ಪ. ಆಯ್ತು ಕಣ್, ನಡಿಯಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ನಡಿ ಹೋಗೋಣ. ನೀನು ಮಾಡೋದೆಲ್ಲ ಇಂಥ ಎಡವಟ್ಟೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅತ್ಲಾಗಿ. ಈ ಶೇಖರಣ್ಣನ ಸವಾಸ ಮಾಡಿದ್ದಕ್ಕೆ
ಇಂಥದ್ದೆಲ್ಲ ಅನುಭವಿಸ್ಬೇಕು. ನನ್ನಣೆ ವಾರ ಏನು ಮಾಡೋಕ್ಕಾಗಲ್ಲ. ನಡಿಯಲ್ಲ ನಡಿಯಲ್ಲ. ಲೇ ನಿಂಗಣ ನಡಿ. ಈಗಳೆಲ್ಲ ಇನ್ನೊಂದು ಮಾತು, ಮತ್ತೆ ಎಲ್ಲ ಬಂದ್ಬಿಟ್ಟು ಅಣ್ಣ ನೀನೇ ಕೋಳಿ ಎತ್ಕ ಅದು ಇದು ಇಲ್ಲ. ನಾನೇನು ನಿನ್ಕಂಡು ನೋಡ್ತೀನಿ ಆಟೆಯ. ನೀನು ರಪ್ಪನ ಕೋಳಿ ಎತ್ಕೊಂಬರ್ಬೇಕು, ಸರಿನಾ? ಅಬಾ ಏನ್ರಿ ಸಿದ್ದಣ್ಣ, ಇವ್ರೇನ್ರಿ ಇವರು ನಾಟಿ ಕೋಳಿ ಫಾರಮ್ನ ಹಿಂಗೆ ಮಾಡಿಬಿಟ್ಟಿದ್ದಾರೆ. ಪೈಪ್ ಗೀಪ್ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಮಾಡಿದಾರೆ ಕಣ್ರಿ ನಾಟಿ ಕೋಳಿ ಫಾರಮ್ ಮಾತ್ರ. ನಾವು ಒಂದೆರಡು ಮಾಡ್ಬೇಕಿತ್ತು ಕಣ್ರಿ ತೋಟದಲ್ಲಿ, ಚೆನ್ನಾಗಿರುತ್ತೆ ಅಲ್ವಾ? ಮಾಡೋಣೇನ್ರಿ ನಾವು ಇಬ್ಬರು ಪಾರ್ಟ್ನರ್ಶಿಪ್ ಮೇಲೆ ಮಾಡೋಣ, ಇಬ್ಬರು ಸೇರ್ಕೊಂಡ್ಬಿಟ್ಟು ನಾಟಿ ಕೋಳಿ ಫಾರಮ್ನ. ಅಪ್ಪ ತಂದೆ, ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ ಕಳ್ಳೆ. ನಾನು ಅಲ್ಲಿ ಹೋಗ್ಬಿಟ್ಟು ಚಿಕನ್ ಫ್ರೈ ಮಾಡಬೇಕು, ನನಗೆ ಟೈಮ್ ಇಲ್ಲ. ನಿನಗೂ ಆ ಶೇಖರಣ್ಣನಿಗೆ ತಿರ್ಗಾ ನಾನು ಚಿಕನ್ ಫ್ರೈ ಮಾಡಿಕೊಟ್ಟು ಇಲ್ಲಿ ಖಾರಕ್ಕೆಲ್ಲ ತಕ್ಕೊಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೋಳಿ ಎಲ್ಲ ಕಳ್ತನ ಮಾಡಿಸ್ಕೊಂಡು ಹೋಗೋದು ಎಲ್ಲದಕ್ಕೂ ನನಗೆ ಸಾಕಾಗ್ಬಿಟ್ಟೈತೆ ಕಣ್ರಪ್ಪ. ಬಡ್ದಾಡಿ ಸುಮ್ಕೆ ಹೋಗ್ಬಿಡ್ತೀನಿ ಇವಾಗ. ರಪ್ಪನ್ನ ಕೋಳಿ ಎತ್ಕೊಂಡು ಮನೆಗೆ ಹೋಗ್ದಲೆ ಹೋಗಿ ಚಿಕನ್ ಫ್ರೈ ಮಾಡ್ಕೊಂಡು ತಿಂದಲೆ ಇಲ್ದವೆಲ್ಲ ಮಾತಾಡ್ತೀಯಲ್ಲ ನೀನು. ಅದೆಷ್ಟಲ ಮಾತಾಡ್ತೀಯ? ಎತ್ಕೊಳ್ಳ ಕೋಳಿನ ಬೇಗ ರಪ್ಪನ್ನ ಹೋಗೋಣ. ಅಯ್ಯ ಮಾತಾಡೋಕ್ಕಿಂತ ಮುಂಚೆನೆ ಒಳ್ಳೆ ಗುರ್ರ ಅಂತೀಯಪ್ಪ ನೀನಂತೂ ಅತ್ಲಾಗಿ. ನಿನ್ಗದು ಯಾಕೆ ಹಿಂಗೆ ಅದು ಏನೋ ಹಂಗೆ ಆಡ್ತೀಯ ಏನೋ, ಅದು ಯಾಕೆ ಹಿಂಗೆ ಆಡ್ತೀಯ ಏನಪ್ಪ? ಇತ್ತೀಚೆಗೆ ಯಾಕೆ ನೀನು ಬಲು ಕಲ್ತ್ಬಿಟ್ಟಿದೀಯ ಎಲ್ಲ. ಲೇ ನಿಂಗಣ, ನೀನು ಕೈ ಮುಗಿದು ಕೇಳ್ಕೊಂಡಿ ಕಳ್ಳ. ಆ ರಂಗಜ್ಜನ ನಾನು ಯಾರ ಬಂದ್ಗಿಂದವರು ಮತ್ತೆ ಸಿಗಾಕೊಂಡ್ಬಿಟ್ರೆ ಮಾನ ಮರ್ಯಾದೆ ವಿಚಾರ ಕಂಡ್ಲ. ಸುಮ್ಕೆ ನಮ್ಮ ಶಂಕರಣ್ಣವ್ರ ಸಾವುಕಾರ ಕೈಲೂ ಬಯಸ್ಕೋಬೇಕಾಗುತ್ತೆ ಕಂಡ್ಲ. ಸುಮ್ಕೆ ಎತ್ಕೊಳ್ಳ ಬೇಕಲೇ, ನಾನು ಯಾರು ಬರ್ತಾನೆ ಅಂತ ನೋಡ್ಕೊಳ್ತೀನಿ. ಕಳ್ತನ ಮಾಡೋಕೆ ಬಂದ್ಬಿಟ್ಟು ನೀನು ಇಲ್ಲಿ ಮಾತಾಡ್ಕೊಂಡು ನಿನ್ಕೊಂಡ್ರೆ ಆಗುತ್ತೆ ಅನ್ಲಲೇ. ಏನ್ರಪ್ಪ ಹೋಗಿ ನಾನು ನಿಮ್ಮಂತಾರ ಸವಾಸ ಮಾಡ್ತೀನಲ್ಲ. ಸರಿ ಕಣ, ಆಯ್ತು ಬಿಡು, ಅದಕ್ಕೆ ಯಾಕೆ ಹಿಂಗೆ ಆಡ್ತೀಯೋ? ಎತ್ಕೊಂಡು ತಿನ್ಕೊಂಡು ಬಿಡು. ಸಿದ್ದಣ್ಣ ಜೋಪಾನ ಕಣೋ, ಯಾರು ಬಂದ್ಗಿದ್ದವರು ನೋಡ್ಕೊಳ್ತಿರೋ. ಅಬಾಬಾಬಾಬಾ ನೋಡ್ದೇನಪ್ಪ, ಒಳ್ಳೆ ಕೋಳಿನೇ ಸುಕ್ಬಿಡ್ತು ನನಗೆ. ಒಳ್ಳೆ ತೂಕ ಐತೆ. ಲೇ ಸಿದ್ದಣ್ಣ, ಇಲ್ಲಿ ನೋಡಲಿ, ನೀವು ತಗೊಂಬಂದಿದ್ದೀರ ಎಂಥದೋ ಕೋಳಿ ಹಿಡ್ಕೊಂಬಂದ್ಬಿಟ್ಟಿದ್ದೀರ ಎದ್ರಕೊಂಡು. ನಾನು ನೋಡು ಎಂಥ ಕೋಳಿನ ಎತ್ಕೊಂಡ್ಬಿಟ್ಟಿದ್ದೀನಿ. ಕಡಿಮೆ ಅಂದ್ರೆ ಒಂದು 2-2.5 kg ತೂಕ ಬರುತ್ತೆ ಅಂಥ ಕೋಳಿ ಐತೆ. ಸಖತ್ತಾಗಿ ಸಾಂಬಾರು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ಬೋದು. ಬಾ ಬೇಗ. ಯಾರು ಬಂದ್ಗಿದ್ದವರು ನೋಡ್ಕೊಳ್ತಿರೋ ಹಂಗೆ ಒಂಚೂರು. ಲೇ ನಿನ್ಕಂಡು ಮಾತಾಡಬೇಡ, ನಡಿ ಬೇಗ ನಡೆಯೋ. ಯಾರು ಇಲ್ಲ ಕಣ್, ನಡಿಲ್ಲ ಬೇಗ. ಇನ್ನೂ ಅದೇನು ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಎಲ್ಲ ಮೋಸ್ಕಾರ ನೀವ ಕೋಳಿ ಕಳ್ತನ ಮಾಡಿರೋದು ನನಗಾಗಲೇ ಆದರೂ ಅನುಮಾನ ಬಂತು. ಯಾರೋ ಮಾತಾಡ್ತಿರಂಗೆ, ಯಾರೋ ಗುಸು ಪಿಸು ಅಂತಿರಂಗೇನೆ ಅಲ್ಲ. ಕೋಳಿ ಅದೆಂಗೆ ಎಲ್ಲದನ್ನು ಒಂದೇ ಸಲ ಕೊಕೋ ಅಂದ್ಬಿಡುತ್ತೆ. ಯಾರು ಬಂದ್ರೆ ದಿನೇ ಹಂಗೆ ಅನ್ನೋದು ಅಂತ ಆದರೂ ಅನುಮಾನ ಬಂತು. ನೀವೇನಾ ಆಗಲೇ ಬಂದಿದ್ದವರು? ಆಗಲೇ ಒಂದು ಕೋಳಿನೋ 2 ಕೋಳಿ ಎತ್ಕೊಂಡು ಹೋಗಿದ್ದಾರೆ, ಅಲ್ಲಿ ಇವಾಗ ಬೇರೆ ಬಂದಿದ್ದಾರೆ. ನಾನು ನಮ್ಮ ಸಾವುಕಾರಿಗೆ ನಂಬಿಸ್ಕೊಂಡು ಸಾವುಕಾರ ಕೋಳಿ ಫಾರಂ ಮಾಡೋಣ ಅಂತ ನಾನು ಅಷ್ಟೊಂದೆಲ್ಲ ನಂಬಿಕೆ ಉಳಿಸ್ಕೊಂಡ್ಬಿಟ್ಟು ನಾನು ಕೋಳಿ ಫಾರಂ ಮಾಡಿದೆ. ಇವರು ಬಂದು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಒಂದು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಕೋಳಿಗಳು ಪಿಳ್ಳೆ ಇದ್ದಾಗ ತಗೊಂಬಂದ್ಬಿಟ್ಟು ಅವುಗಳಿಗೆ ಮೇವೆಲ್ಲ ಹಾಕ್ಬಿಟ್ಟು ಅಷ್ಟು ಕಷ್ಟಪಟ್ಬಿಟ್ಟು ನಾನು ಸಾಕಿದ್ದೀನಿ. ಇವಾಗ ದೊಡ್ಡವ್ರು ಆದ ತಕ್ಷಣ ಬಂದು ಒಂದೊಂದೇ ಇವ್ರು ತಿನ್ನೋದಕ್ಕೆ ಎತ್ಕೊಂಡು ಹೋಗ್ಬಿಟ್ರೆ ನಾನು ಬಿಟ್ಬಿಡ್ತೀನ? ಆಯ್ತಾ ಕಣ್ತಾಡ್ರಿ, ನಿಮಗೆ ಮಾಡ್ತೀನಿ ಕಣ್ತಾಡ್ರಿ. ಇನ್ನೂ ಮಾತಾಡ್ರಿ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಆದರೂ ಬಡ್ಕೊಂಡು ನಮ್ಮ ಸಾವುಕಾರರು ಲೆಕ್ಕಾಚಾರಿ ನಮ್ಮ 3 ಜನಗಳು ಸರಿ ಇಲ್ಲ ಕಣ್ಲ. ನಾಟಿ ಕೋಳಿ ಏನು ಮಾಡೋದು ಬೇಡ ಕಳ್ಳ, ಪಾರಂ ಗಿರಮ್ ಏನು ಮಾಡೋದು ಬೇಡ. ದೊಡ್ಡವ್ರು ಆದ ತಕ್ಷಣ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಕಳ್ಳ. ಯಾರ ಮೇಲೆ ಅಂತ ರೇಗಾಡ್ತೀಯ? ಯಾರ ಮೇಲೆ ಅಂತ ದೂರದು ಬೇಡ ಕಣ್ಲ ಲೆಕ್ಕಾಚಾರಿ, ಬೇಡ ಕಣ ಅಂತ ಬಡ್ಕೊಂಡ್ರು. ನಾನು ಬೇಡ ಸುಮ್ಕಿರಿ ಸಾವುಕಾರ್ರೆ, ನಾನು ಸಾಕ್ತೀನಿ ಸುಮ್ಕಿರಿ ಸಾವುಕಾರ್ರೆ ಅಂತ ನಾನು ಒಂದು ನಂಬಿಕೆ ಇಟ್ಕೊಂಡು ನನ್ನ ಮೇಲೆ ನಂಬಿಕೆ ಉಳಿಸ್ಕೊಂಡು ಅಷ್ಟೊಂದೆಲ್ಲ ನಮ್ಮ ಸಾವುಕಾರರು ಬಂಡವಾಳ ಹಾಕಿ ಇದು ಮಾಡಿದ್ರೆ ಇವ್ರು ನೋಡಿದ್ರೆ ಬಂದ್ಬಿಟ್ಟು ಕೋಳಿ ಹಿಂಗೆ ಎತ್ಕೊಂಡು ಹೋಗ್ತಿದಾರಲ್ಲ. ಈ ಲೆಕ್ಕಾಚಾರಿಗೆ ಎದುರಾಕೊಂಬಿಟ್ರೆ ಎಷ್ಟು ಕಷ್ಟ ಅನುಭವಿಸ್ಬೇಕಂತ ನಿಮ್ಗೆ ಇನ್ನು ಮುಂದೆ ತೋರಿಸ್ತೀನಿ. ನಿಮ್ಗೆ ಇಬ್ಬರಿಗೂ ಮಾತಾಡ್ರಿ, ಅದೇನೇನು ಮಾತಾಡ್ತೀರಾ. ಆದರೂ ಬಡ್ಕೊಂಡ್ರು ನಮ್ಮ ಸಾವುಕಾರರು. ಲೆಕ್ಕಾಚಾರಿ CC ಕ್ಯಾಮ್ರಾನಾದರೂ ಹಾಕ್ಸ್ಕೊಡ್ತೀನಿ ಕಂಡ್ಲ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿರು. ಅಯ್ಯೋ ನಾನು ಏನು ಬೇಡ ಬಿಡ್ರಿ ಸಾವುಕಾರ್ರೆ, ತಲೆ ಯಾಕೆ ಕೆಡ್ಸ್ಕೊಳ್ತೀರಾ? ಯಾವಾಗ್ಲೂ ನಾನು ಇರ್ತೀನಿ ಸುಮ್ಕಿರಿ, ನೋಡ್ಕೊಳ್ತೀನಿ. ಇನ್ನೇನು ತೋಟಕ್ಕೆ ನೀರು ಬಿಡೋಕ್ಕೆ ಬಂದಾಗ, ಕಾಯಿ ಕೀಳಿಸೋದಕ್ಕೆ ಬಂದಾಗ, ಅದು ಇದು ಕೆಲಸ ಮಾಡೋದಕ್ಕೆಲ್ಲ ಬಂದಾಗ ಬರ್ತಿರ್ಬೇಕು ಬಿಡ್ರಿ ಅಂತ ಹೇಳಿದ್ದೆ. ಇರಲಿ. ಆದ್ರೂ ಸಿದ್ದಣ್ಣ ಕೋಳಿ ಮಾತ್ರ ಸಕ್ಕತ್ತಾಗೈತೆ ಕಣೋ ಸಿದ್ದಣ್ಣ. ಒಳ್ಳೆ ಟೇಸ್ಟಿಯಾಗಿ ಒಳ್ಳೆ ಮಸಾಲೆ ಗಿಸಾಲೆ ಹಾಕ್ಬಿಟ್ಟು ಖಾರ ಗಿರ ಎಲ್ಲ ಸಕ್ಕತ್ತಾಗಿ ಮಾಡು ಅಂದ್ರಿಟ್ಟು ಚಳಿಗೂ ಅದಕ್ಕೂ ಬಾಯಲ್ಲಿ ಹಂಗೆ ನೀರು ಬರ್ತಿರುತ್ತೆ. ಸರಿನಾ? ಒಳ್ಳೆ ನಾಟಿ ಕೋಳಿ ಐತೆ, ಮೊಟ್ಟೆ ಕೋಳಿ ಐತೆ. ಹಂಗೆ ಬಾಯಲ್ಲಿ ನೀರು ಬರ್ತೈತೆ ನನಗಂತೂ ಅತ್ಲಾಗಿ. ನಡಿಯೋ ಮುಂದೆ ಹೋಗೋನು, ಇಲ್ಲೇ ನಿನ್ಕೊಂಬಿಡೋ. ಅಲ್ಲ ಕಣ್ಸಿದ್ದಣ್ಣ, ಇನ್ನೊಂದೆರಡು ಕೋಳಿನಾರು ಎತ್ಕೊಂಡು ನಾವು ಬರೋದು ಬಂದಿದ್ದೀವಿ. ನೀನು ಯಾಕೆ ಎದ್ರ ಕಣ್ತಿ ಹಾಕೊಂಡು ಸೋಮ್ಕಿರು. ಅವನೇನೆ ನಾವು ಲೆಕ್ಕಾಚಾರಿ ಎಲ್ಲಾರನು ಹರಟೆ ಹೊಡಿಯಕ್ಕೆ ಹೋಗಿರ್ತಾನೆ. ಆ ರಂಗಜ್ಜನೂ ಆ ಸಾವುಕಾರರು ಇಬ್ಬರೂ
ಆ ಲೆಕ್ಕಾಚಾರಿ ಕರ್ಕೊಂಡು ಯಾವ್ದಾರ ಊರ ಅಂಗಡಿ ತಾವಳನೋ ಚುರುಮುರಿ ಬೋಂಡನೋ ಬಿಸಿ ಬಿಸಿ ತಿನ್ಕೊಂಡು ಇಲ್ಲ ಮಟನ್ ಚಾಕಣನ ಚಿಕನ್ ಚಾಕಣನ ಏನಾರು ತಿನ್ಕೊಂಡು ಅಲ್ಲೆಲ್ಲಾರ ಕುಂತಿರ್ತಾರೆ. ನೀವೇ ಯಾಕೆ ತಲೆ ಕೆಡಿಸ್ಕೊಂತೀರ? ಅವ್ರು ಇನ್ನೆಲ್ಲ ಬರ್ತಾರೆ. ಬರೋದು ಬಂದಿದ್ದೀವಿ, ಇನ್ನೊಂದೆರಡು ಕೋಳಿನಾರು ಎತ್ಕೊಳ್ಳೋಣ, ಇಲ್ಲ ನಾಟಿ ಮೊಟ್ಟೆ ಏನಾರು ಸಿಗುತ್ತೆ ನೋಡ್ರಿ ಎತ್ಕೊಳ್ಳೋಣ, ಬರೋದು ಬಂದಿದ್ದೀವಿ, ಆಗಾಗ್ಲ ಬರೋಕ್ಕಾಗಲ್ಲ, ಅದು ಕೇಳ್ತಿರೋದು. ಎತ್ಕೊಳ್ರಿ. ಇಷ್ಟು ದಿವಸ ಎಷ್ಟು ಕೋಳಿಗಳೆಲ್ಲ ಖಾಲಿ ಆಗಿದಾವೋ ಅಷ್ಟು ಕೋಳಿ ಡಬಲ್ ಅದ್ರ 2 ಪಟ್ಟು ನಿಂತವ. ನಾನು ಇಸ್ಕೊಳ್ಳಿಲ್ಲ ಅಂದ್ರೆ ಕೇಳ್ರಿ, ನಿಮ್ಗೆ ಐತೆ, ನಿಮಗೆ ಮುಂದೆ ಐತೆ ನಿಮಗೆ. ಇಷ್ಟೇ ಅಲ್ಲ, ಇಡೀ ಊರವರೆಲ್ಲರ ಮುಂದೆನೂ ತೋರಿಸ್ತೀನಿ ನಿಮ್ಮ ಇಬ್ಬರಿಗೂ ನೀವು ಮಾಡಿರೋ ಕಳ್ತನನ. ಸಿದ್ದಣ್ಣ, ನನಗೆ ಎಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನಾನು ನನಗೆ ಆಡ್ಕೊಳೋದು, ಬಾಯಿಗೆ ಬಂದಂಗೆಲ್ಲ ಮಾತಾಡೋದು, ಮನಸ್ಸಿಗೆಲ್ಲ ನೋಸೋದು, ಹಿಂಗೆಲ್ಲ ಮಾಡ್ತಿದ್ದೆ ಅಲ್ವ. ನೋಡಿ ಇವಾಗ ನಿನಗೆ ಐತೆ ನಿನಗೆ. ನಾನು ಕಾಯ್ತಿದ್ದೆ, ಒಂದಲ್ಲ ಒಂದು ದಿವಸ ಸಿಗಾಕಣ್ತೀಯ, ಒಂದಲ್ಲ ಒಂದು ದಿವಸ ಟೈಮ್ ಬರುತ್ತೆ ನನಗೂ ಅಂತ ಕಾಯ್ತಿದ್ದೆ. ಒಳ್ಳೆ ಟೈಮಿಗೆ ಸಿಗಾಕೊಂಡಿದ್ದೆ, ನಿನಗೆ ಐತೆ ನಿನಗೆ. ಮಾಡು ಅದು ಏನೇನು ಮಾಡ್ತೀರಾ ಮಾಡ್ರಿ. ಈ ಲೆಕ್ಕಾಚಾರಿಗೆ ಎದುರಾಕೊಂಬಿಟ್ರೆ ಏನಾಗ್ತೀರಾ ಅಂತ ಇನ್ನು ಮುಂದೆ ಗೊತ್ತಾಗುತ್ತೆ. ಕಳ್ತನ ಮಾಡ್ತೀರಾ ನನ್ನ ತೋಟದಲ್ಲಿ? ನಾನು ಸಾಕಿರೋ ಕೋಳಿಗಳನ್ನ ಎತ್ಕೊಂಡು ಹೋಗ್ತೀರಾ? ಹೋಗ್ರಿ, ಇನ್ನು ಮುಂದೆ ಐತೆ ನಿಮಗೆ.